ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಹಾಯ್ ಫ್ರೆಂಡ್ಸ್, ಇವತ್ತು ಮಿಷನ್ ಎಲ್ಲ ಹೊಂದಿಸಿಟ್ಟಿದ್ವಿ ಅಮಾಸೆ ಸಲುವಾಗಿ. ಇವತ್ತು ಪೂಜೆ ಆಗತ್ತೆ ಸಾಯಂಕಾಲದ ಫೋಟೋನ ಹಾಕ್ತೀನಿ. ನಾವು ಹೋಗ್ತಾ ಇರೋದು ಇವತ್ತು ಅಮಾಸೆಗೆ ಸಿರ್ಸಂಗಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸಿರ್ಸಂಗಿ ಕಾಳಮ್ಮಗೆ ಹೋಗಿ ದರ್ಶನ ಪಡ್ಕೊಂಡ್ಬರೋಣ. ಗಾಡಿ ಎಲ್ಲ ತೊಳ್ಕೊಂಡ್ವಿ, ಹೋಗ್ತಾ ಇದೀವಿ ಈಗ. ಇಲ್ಲೇ ಗಾಡಿ ತೊಳೆದಿರೋದು. ಗಾಡಿ ತೊಳ್ಕೊಟ್ಟವ್ ಇವನೇ ನೋಡಿ. ಮಾತಾಡ ಪರಮೇಶ, ನಿನ್ನ ಅಂಗಡಿ ಪ್ರಮೋಷನ್ ಮಾಡಂತ ನಾವ ನಿನ್ನ ಅಂಗಡಿ ಪ್ರಮೋಷನ್ ಮಾಡಂತ. ಗೊತ್ತಿರ್ಲಿಲ್ಲ ಹೆಂಗ್ ನನ್ನ ಮಗ ಅಂದ್ಮೇಲೆ ಇವ್ಳು ಹೇಳ್ದಂಗೆ ಫಾಲೋ ಮಾಡ್ಬೇಕು. ನೋಡಿ ಫ್ರೆಂಡ್ಸ್, ಹೊಸದಾಗಿ ಮತ್ತೆ ಸ್ಟಾರ್ಟ್ ಮಾಡಿರ್ತೀವಿ ಶಿವಾಜಿ ಸರ್ವಿಸ್ ಸೆಂಟರ್ ಅಂತೇಳಿ. ಇದು ರೇಣಕಾಟಗೀಸ್ ಪಕ್ಕದಲ್ಲಿ, ದನದಪೇಟೆ ಮುಂದ್ಗಡೆ, ಮತ್ತೆ ಕಡಕೋ ಬ್ಯಾಂಕ್ ರೋಡು. ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡ್ಕೊಡ್ತಾರೆ, ಬನ್ನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸಿರ್ಸಂಗಿ ಕಾಳಮ್ಮ ಎಷ್ಟು ರಶ್ ಇದೆ ನೋಡಿ. ಜನರಲ್ ಪಾಳ್ಯದು, ಇನ್ನೊಂದು ಪಾಳ್ಯ ಬಿಸಿರ ಬೇರೆ ಕಡೆ ಇದೆ. ಇದೇ ಎಷ್ಟು ರಶ್ ಇದೆ. ಕ್ರಿಸ್ತ ಪೂರ್ವದಲ್ಲಿ ದೇವಸ್ಥಾನ 7ನೇ ಶತಮಾನಕ್ಕಿಂತ 9ನೇ ಶತಮಾನದೊಳಗೆ ಜೀರ್ಣೋದ್ಧಾರ. ಆಕ್ಚುಲಿ ದೇವಸ್ಥಾನ ಶಿರ ಅಂದ್ರೆ ಶ್ರಿಂಗ ಅಂದ್ರೆ ಕೊಂಬಿತ್ತಿದೆ. ವಿಭಾಂಡಕ ಮುನಿಯ ಮಗ ಋಷ್ಯಸಿಂಗ ತಪಸ್ಸು ಕೂತಿರ್ತಾರೆ. ತಪಸ್ಸು ಇರ್ತಕ್ಕಂಥ ಹಳ್ಳಿಗಳೆಲ್ಲ ರಾಕ್ಷಸರು, ನರಗುಂದ, ನಲುಂದ, ಎಡ್ರಾ ಬೆಡ್ಸುಂದ, ಎಟಾಸುರ ಬೆಟಸು 5 ಮಂದಿ ರಾಕ್ಷಸ ಕಾಡ್ತಾರೆ. ಋಷಿನ ಕಾಡ್ತಿದ್ದಾರೆ. ದೇವಿನ ಸಾಕ್ಷಾತ್ಕಾರ ಮಾಡ್ತಾನೆ ಋಷಿ. ದೇವಿ ಪ್ರತ್ಯಕ್ಷ ಆಗಿ ಬಂದ 5 ಮಂದಿ ರಾಕ್ಷಸ ಸಂಹಾರ ಮಾಡ್ತಾ. ಇಲ್ಲೇ ನೆಲೆಸ ಅಂತ ಹೇಳ್ತಾ ನಾ ವಿಶ್ವಕರ್ಮ ದರ್ಶನ ಕುಂತ ಸಾಲಿಗ್ರಾಮ ಕುಂತ ಕಲ್ಲಾಗ ಸಾಲಿಗ್ರಾಮ ಸೀರೆ ಹಾಕಿ ಕುಂತ ನಿತ್ಯ ದರ್ಶನ ಶೃಂಗಪುರ ಗ್ರಾಮ ಸಿರಸಂಗಿ ಅಂತ ಆಗೈತಿ. ಪ್ರತಿ ಯುಗಾದಿ ಒಂದು ದೊಡ್ಡ ಜಾತ್ರೆ ಆಗ್ತದೆ. ವಿಶ್ವಕರ್ಮ ಗೋಧಿರೋದ ಅಂತ ಹೊಸ ಗೋಧಿ ನಿಧಿ ಆಗ್ತಾರೆ ದೇವಿಗೆ. ಮತ್ತೆ ಇಲ್ಲಿ ಬುತ್ತಿ ಯಾರು ಕಟ್ಟಿದೆ 1 ಲಕ್ಷ ಜನರು ಕೊಡ್ತಾರೆ. ಉಗಾದಿ ಅಮಾಸಿ ಬರ್ತಾರೆ. ಉಗಾದಿ ಪಾಡ್ಯ ದಿನ ಬುತ್ತಿ ಹಾರಿಸ್ತಾರೆ. 9 ಅನ್ನ ದುಂಡಿ ಮಾಡ್ತಾರೆ. ಲಕ್ಷಾಂತರ ಜನರು ಕುಂತಿರ್ತಾರೆ. 9 ಮಂದಿ ಹಚ್ಚ ಕೊಡಿ ಹಾರಿಸ್ತಾರೆ. 8 ಉಂಡಿ ಚಾ ಬಿಡ್ತಾರೆ. ಒಂದು ಕಂಚಿ ಕಾಮಾಕ್ಷಿ ಕಾಣಿಸ್ತಾರ ಕಂಚಿ ಕಾಮಾಕ್ಷಿ ಹೋಗ್ತದೆ. 8 ಯಾರಿಗೆ ಚಿತ್ರಾಗಿ ಬೀಳ್ತಾವ ಅನ್ನೋದು. ಅದು ಯಾರಿಗೆ ಚಿತ್ರ ಬರ್ತಾನೆ ಮನೆಗೆ ಹೋಗಿ ಅದು ಬೆಳೆಯಾರು ಕಟ್ಟಿ ಪೂಜೆ ಮಾಡ್ತಾರೆ. ಇದೇ ಇಲ್ಲಿ ವೈಶಿಷ್ಟ್ಯ. ಕಾಳಿಕಾ ದೇವಿ ಅಪೋಸಿಟ್ ಇರೋದು ಕಾಲಭೈರೇಶ್ವರ ಅಂತೇಳಿ. ತುಂಬಾ ಚೆನ್ನಾಗಿದೆ ಮೂರ್ತಿ ನೋಡಿ. ದಕ್ಷಿಣ ಹಾಕಿದೀವಿ 1 ರೌಂಡು. ತುಂಬಾ ರಶ್ ಇದೆ. ಅಮಾವಾಸ್ಯೆಗೆ ಮಾತ್ರ ಒಂದ್ಸರಿ ಬಂದ್ರೆ ತುಂಬಾ ರಶ್ ಇರುತ್ತೆ. ಉಳಿದ ಟೈಮಲ್ಲಿ ಸ್ವಲ್ಪ ರಶ್ ಕಡಿಮೆ. ಬಂದ್ರೆ 1 ರೌಂಡು ಸುತ್ತ ಹೋಗ್ಕೊಂಡು ಬನ್ನಿ. ದೇವಸ್ಥಾನ ಮಾತ್ರ ಚೆನ್ನಾಗಿದೆ. ಯಾವ ತರ ಗದ್ದಲ ಇದೆ. ಇದು ಕಡಿಮೆ ಇನ್ನು. ಪ್ರಸಾದ ಕೌಂಟ್ರ್ ಹೀಗಿದೆ. ಅಮಾವಾಸ್ಯೆಗೆ ಒಂದ್ಸರಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಪ್ರಸಾದ. ಉಳಿದ ಟೈಮಲ್ಲಿ ಒಳಗಡೆ ಕೊಡ್ತಾರೆ. ಎಷ್ಟು ಜನ ಇದಾರೆ ಅನ್ಸಿ ಫ್ರೆಂಡ್ಸ್. ಅನ್ನ ಸಾಂಬಾರು ಬೆಸ್ಟ್ ಆಗಿತ್ತು. ಮತ್ತೆ ಉಪ್ಪಿನಕಾಯಿ, ಆಮೇಲೆ ಹುಗ್ಗಿ, ಸ್ವೀಟ್ ಕರೆಕ್ಟ್ ಆಗಿತ್ತು. ಊಟ ಆಯ್ತು. ಮತ್ತೆ ಊರಿಗೆ ಹೋಗ್ತೀವಿ ಈಗ. ಇದೇ ತರ ಅಪ್ಡೇಟ್ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಿರಸಂಗಿಯ ಸಿರಿನಾಡಿನ ಧರೆಯೊಳು ಜನಿಸುವ ಆಸೆ ಎದೆಯೊಳಗೆ ಕಾಳಮ್ಮನ ಕರುಣ